ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ. ಹೀಗಾಗಿ ಬಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ 8 ಕೋಟಿ ಆಸ್ತಿಯನ್ನ ಅಕ್ರಮ ಹಣದಲ್ಲಿ ಸಂಪಾದನೆ ಮಾಡಿರುವ ಆಸ್ತಿ ಅನ್ನೋದನ್ನ ಪರಿಗಣಿಸಿ ಈಗ ಇಡಿ ಅಧಿಕಾರಿಗಳ ತಂಡ ಈ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ. ಹೀಗಾಗಿ ಬಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ 8 ಕೋಟಿ ಆಸ್ತಿಯನ್ನ ಅಕ್ರಮ ಹಣದಲ್ಲಿ ಸಂಪಾದನೆ ಮಾಡಿರುವ ಆಸ್ತಿ ಅನ್ನೋದನ್ನ ಪರಿಗಣಿಸಿ ಈಗ ಇಡಿ ಅಧಿಕಾರಿಗಳ ತಂಡ ಈ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ. ಹೀಗಾಗಿ ಬಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ 8 ಕೋಟಿ ಆಸ್ತಿಯನ್ನ ಅಕ್ರಮ ಹಣದಲ್ಲಿ ಸಂಪಾದನೆ ಮಾಡಿರುವ ಆಸ್ತಿ ಅನ್ನೋದನ್ನ ಪರಿಗಣಿಸಿ ಈಗ ಇಡಿ ಅಧಿಕಾರಿಗಳ ತಂಡ ಈ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ.
ಹೀಗಾಗಿ ವಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ 8 ಕೋಟಿ ಆಸ್ತಿಯನ್ನ ಅಕ್ರಮ ಹಣದಲ್ಲಿ ಸಂಪಾದನೆ ಮಾಡಿರುವ ಆಸ್ತಿ ಅನ್ನೋದನ್ನ ಪರಿಗಣಿಸಿ ಈಗ ಇಡಿ ಅಧಿಕಾರಿಗಳ ತಂಡ ಈ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ. ಹೀಗಾಗಿ ವಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ. ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ 8 ಕೋಟಿ ಆಸ್ತಿಯನ್ನ ಅಕ್ರಮ ಹಣದಲ್ಲಿ ಸಂಪಾದನೆ ಮಾಡಿರುವ ಆಸ್ತಿ ಅನ್ನೋದನ್ನ ಪರಿಗಣಿಸಿ ಈಗ ಇಡಿ ಅಧಿಕಾರಿಗಳ ತಂಡ ಈ ಆಸ್ತಿಯನ್ನ ಜಪ್ತಿ ಮಾಡಿದೆ. ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಶಾಸಕ ನಾಗೇಂದ್ರಗೆ ಇಡಿ ಶಾಕ್ ಕೊಟ್ಟಿದೆ. ಬಿ ನಾಗೇಂದ್ರಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಈಗ ಮುಟ್ಟುಗೋಲು ಹಾಕಿಕೊಂಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿ ಜಪ್ತಿ ಮಾಡಿದೆ ಇಡಿ ಅಧಿಕಾರಿಗಳ ತಂಡ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಂಡಿದೆ. ವಸತಿ, ವಾಣಿಜ್ಯ ಆಸ್ತಿ ಸೇರಿ 4 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದೆ, ಜಪ್ತಿ ಮಾಡಿದೆ. ಆಸ್ತಿಗಳನ್ನು ಅಪರಾಧ ಆದಾಯ ಎಂದು ಇಡಿ ಉಲ್ಲೇಖ ಮಾಡಿದೆ. ಹೀಗಾಗಿ ವಿ ನಾಗೇಂದ್ರ ಅವರಿಗೆ ಸೇರಿದ 8.7 ಕೋಟಿ ಆಸ್ತಿಯನ್ನ ಜಪ್ತಿ ಮಾಡಿದೆ. ಮಾಜಿ ಸಚಿವ ನಾಗೇಂದ್ರ ಆಸ್ತಿಯನ್ನ ಜಪ್ತಿ ಮಾಡಿದ ಇಡಿ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿ ಮುಟ್ಟುಗೋಲು ಹಾಕಿಕೊಂಡ ಇಡಿ.